ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಸುದೈವ ಕುಟುಂಬಕಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮಟನ್ ಕೈಮಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಕೈಮಾ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ತೆಂಗಿನ ತುರಿ, ಪೆಪ್ಪರ್ ಪೌಡರ್, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಧನಿಯಾ ಪುಡಿ. ನಾನಿಲ್ಲಿ ತೆಗೆದುಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಮಸಾಲೆ ತಯಾರಿಸ್ಕೊತೀನಿ. 1 kg ಕೈಮಾ ಹಾಗೂ ಮೊದಲೇ ಮಾಡಿಟ್ಕೊಂಡಿರೋ ಮಸಾಲೆಯ ಅರ್ಧ ಭಾಗನ ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ಕೊತೀನಿ. ಇದರಿಂದ ಮಸಾಲೆ ಕೈಮಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೂ ಕೈಮಾ ಉಂಡೆ ಒಡೆಯೋದಿಲ್ಲ. 1 ಟೀ ಸ್ಪೂನ್ ತುಪ್ಪ ತಗೊಂಡು ಮಾಡಿಟ್ಕೊಂಡಿರೋ ಕೈಮಾ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಉಂಡೆ ಕಟ್ಕೊತೀನಿ. ಕೈಮಾ ಉಂಡೆ ಮಾಡಬೇಕಾದ್ರೆ ಹೆಚ್ಚಿನ ಹೆಂಗಸರು ಹೇಳೋದೇನೆಂದರೆ, ಕೈಮಾ ಒಡೆದೋಗೋದ್ರಿಂದ ನಾವು ಅದಕ್ಕೆ ಮೊಟ್ಟೆ ಹಾಕ್ತೀವಿ, ಕಡಲೆ ಹಿಟ್ಟು ಹಾಕ್ತೀವಿ ಅಂತೆಲ್ಲ ಹೇಳ್ತಾರೆ. ಆದರೆ ನಾನು ಅದ್ಯಾವುದನ್ನು ಉಪಯೋಗಿಸದೆ ಕೈಮಾ ಮಾಡೋದು ಹೇಗೆ ಅಂತ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ, ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಮಾಡಿಟ್ಟುಕೊಂಡಿರುವ ಕೈಮಾ ಉಂಡೆನ ಹಾಕಿ 5 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಪ್ಯಾನ್ನಲ್ಲಿರೋ ಮಸಾಲೆ ನೀರೆಲ್ಲ ಡ್ರೈ ಆಗ್ತಾ ಬರ್ತಿದೆ. ಡ್ರೈ ಆಗಿರೋ ಕೈಮಾನ ನೀವು ಈ ರೀತಿ ದೋಸೆ ಜೊತೆ ನೆಂಚ್ಕೊಂಡು ತಿನ್ಬೋದು. ಈಗ ಇನ್ನು ಉಳಿದ ಅರ್ಧ ಮಸಾಲೆನ ಕೈಮಾಗೆ ಹಾಕಿ ಕೈಮಾ ಸಾರು ಮಾಡ್ಕೊತೀನಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕಿ 5 ರಿಂದ 10 ನಿಮಿಷಗಳ ಕಾಲ ಕುದಿಸಿದರೆ ಕೈಮಾ ಸಾರು ರೆಡಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಮೊಟ್ಟೆ ಹಾಕದೆ, ಕಡಲೆ ಹಿಟ್ಟು ಹಾಕದೆ, ಕೈಮಾ ಉಂಡೆ ಒಡೆದೇ ಎಷ್ಟು ಸಿಂಪಲ್ಲಾಗಿ ಕೈಮಾ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕೈಮಾ ಸಾರು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳೋದನ್ನು ಮರಿಬೇಡಿ.